ನಮಸ್ತೆ ಸ್ನೇಹಿತರೆ, ಎಸ್ ಕೆ ಅಪ್ಡೇಟ್ಗೆ ಸ್ವಾಗತ. ಇವತ್ತಿನ ದಿನ ನಾನು PGCET MCA 2020 ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ರೆಡ್ ಕಲರ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಯಾಕೆಂದರೆ ಇದೇ ರೀತಿ PGCET, KCET ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ ಪೇಪರ್ನ ನಮ್ಮ ಚಾನಲ್ನಲ್ಲಿ ಸಾಲ್ವ್ ಮಾಡ್ತಾಯಿರ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ ಪಾರ್ಟ್ 1ಇಂದ. ಮೊದಲನೇ ಕ್ವಶನ್ನು, ಡಿಫ್ರೆಂಟ್ ಕ್ಯಾರೆಕ್ಟರ್ ದಟ್ ಕ್ಯಾನ್ ಬಿ ಎನ್ಕೋಡೆಡ್ ಇಸ್ 2n ವೇರ್ n ಇಸ್ ದ ರೆಪ್ರೆಸೆಂಟೇಷನ್ ಆಫ್. ಇದಕ್ಕೆ ಆನ್ಸರ್ ಬಂದು ಸಿ, ನಂಬರ್ ಆಫ್ ಬಿಟ್ಸ್ ಫಾರ್ ಈಚ್ ಕ್ಯಾರೆಕ್ಟರ್. ಓಕೆನಾ, ನಾನು ಪ್ಯಾರಲಲ್ ಆಗಿ ಎರಡು ಕಡೆ ಕಾಲಮಲ್ಲಿರೋ ಕ್ವಶನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಈಗ 6ನೇ ಕ್ವಶನಿಗೆ ಹೋಗ್ತಾ ಇದ್ದೀನಿ. ದ ಕಮ್ಯುನಿಕೇಷನ್ ಪ್ರೋಟೋಕಾಲ್ ಯೂಸ್ಡ್ ಬೈ ದ ಇಂಟರ್ನೆಟ್ ಇಸ್, ಅಂದರೆ ಕಮ್ಯುನಿಕೇಷನ್ ಪ್ರೋಟೋಕಾಲ್ ಯಾವುದು ಬಳಸ್ತೀವಿ ಅಂದರೆ TCP IP ಬಳಸ್ತೀವಿ. TCP IP ಅಂದರೆ ಟ್ರಾನ್ಸ್ಪೋರ್ಟ್ ಕಂಟ್ರೋಲ್ ಪ್ರೋಟೋಕಾಲ್, IP ಅಂದರೆ ಇಂಟರ್ನೆಟ್ ಪ್ರೋಟೋಕಾಲ್. ಇದನ್ನು ನಾವು ಕಮ್ಯುನಿಕೇಷನ್ ಪ್ರೋಟೋಕಾಲ್ ಆಗಿ ಬಳಸ್ತೀವಿ. HTTP ಅಂದರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಪ್ರೋಟೋಕಾಲ್. ಇನ್ನೊಂದು ಬರುತ್ತೆ ಇದರಲ್ಲಿ HTTPS, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಪ್ರೋಟೋಕಾಲ್ ಸೆಕ್ಯೂರ್ ಅಂತ ಬರುತ್ತೆ. ಓಕೆನಾ, WWW ಅಂದರೆ ವರ್ಲ್ಡ್ ವೈಡ್ ವೆಬ್ ಅಂತ, ಸರಿನಾ. FTP ಅಂದರೆ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಈ FTPನ ಫೈಲ್ ಟ್ರಾನ್ಸ್ಫರಲ್ಲಿ ಬಳಸ್ತೀವಿ. ನೆಕ್ಸ್ಟ್ 2ನೇ ಕ್ವಶನ್ ಬಂದು, ಹೌ ಮೆನಿ ಕ್ಯಾರೆಕ್ಟರ್ ಡಸ್ ASCII ಇನ್ಕ್ಲೂಡ್? 128 ಅಂದರೆ 128 ಕ್ಯಾರೆಕ್ಟರ್ಗಳು ASCII ಇನ್ಕ್ಲೂಡ್ ಆಗಿರುತ್ತೆ. HTML ಯೂಸ್ ಟು ಕ್ರಿಯೇಟ್. ನಾವು HTML ಏನಕ್ಕೆ ಬಳಸ್ತೀವಿ ಅಂದರೆ, HTML ಅಂದರೆ ಮೊದಲು ಹೇಳ್ಬಿಡ್ತೀನಿ, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಇದು ಮಾರ್ಕಪ್ ಲ್ಯಾಂಗ್ವೇಜು, ಇದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲ. ಓಕೆನಾ, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ನ ನಾವು ವೆಬ್ ಪೇಜಸ್ನ ಕ್ರಿಯೇಟ್ ಮಾಡೋಕ್ಕೆ ಬಳಸ್ತೀವಿ. 3ನೇ ಕ್ವಶನ್ ಬಂದು, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಆಫ್ಟನ್ ಕಾಲ್ಡ್ ದಿ ಡಬಲ್ ಪ್ರಿಸಿಷನ್ ಫಾರ್ಮೇಟ್? ಯಾವುದನ್ನು ಡಬಲ್ ಪ್ರಿಸಿಷನ್ ಫಾರ್ಮೇಟ್ ಅಂತ ಕರಿತೀವಿ ಅಂದರೆ 128 ಬಿಟ್ ಅಂದರೆ 128 ಬಿಟ್ನ ಡಬಲ್ ಪ್ರಿಸಿಷನ್ ಫಾರ್ಮೇಟ್ ಅಂತ ಕರಿತೀವಿ. 8ನೇ ಕ್ವಶನ್ ಬಂದು, ಮೈಕ್ರೋ ಪ್ರೋಗ್ರಾಮ್ಡ್ ಕಂಟ್ರೋಲ್ ಯೂನಿಟ್ ಅಂದರೆ ಮೈಕ್ರೋ ಪ್ರೋಗ್ರಾಮ್ಡ್ ಕಂಟ್ರೋಲ್ ಯೂನಿಟ್ ಯಾವೆಲ್ಲ ಫ್ಯೂಚರ್ಗಳು ಒಳಗೊಂಡಿರುತ್ತೆ ಅಂದರೆ, ಸ್ಲೋವರ್ ದೆನ್ ದಿ ಹಾರ್ಡ್ ವೈರ್ಡ್ ಯೂನಿಟ್ ಮತ್ತು ಟು ಫೆಸಿಲಿಟೇಟ್ ಈಸಿ ಇಂಪ್ಲಿಮೆಂಟೇಷನ್ ಆಫ್ ನ್ಯೂ ಇನ್ಸ್ಟ್ರಕ್ಷನ್. ಇವೆರಡು ಅದು ಒಳಗೊಂಡಿರುತ್ತೆ ಮೈಕ್ರೋ ಪ್ರೋಗ್ರಾಮ್ಡ್ ಕಂಟ್ರೋಲ್ ಯೂನಿಟ್ ಅನ್ನೋದು. ಓಕೆನಾ, ಮತ್ತು 4ನೇ ಕ್ವಶನ್ ಬಂದ್ಬಿಟ್ಟು, ಆಕ್ಟಲಿಂದ ಆಕ್ಟಲಿಗೆ ಕನ್ವರ್ಟ್ ಮಾಡಬೇಕು. ಈಗ ಬೈನರಿಲಿ ಕೊಟ್ಟಿರ್ತಾರೆ, ಇಲ್ಲಿ ನೋಡಿ ಪವರ್ ಕಾಣ್ತಾ ಇದೆ ನೋಡಿ, ಇಲ್ಲಿ ಪವರಲ್ಲಿ 2 ಇದೆ ಅಂದರೆ ಇದು ಬೈನರಿಲಿ ಇರುತ್ತೆ. ಅಥವಾ ಇಲ್ಲಿ ಏನಾರ 8 ಇದ್ದರೆ ಇದು ಆಕ್ಟಲಲ್ಲಿ ಇರುತ್ತೆ, ಅಥವಾ 10 ಇದ್ದರೂ ಏನೂ ಇಲ್ಲ ಅಂದರೆ ಅದು ಡೆಸಿಮಲಲ್ಲಿರುತ್ತೆ. ಆಕ್ಟಲ್ಲು, ಬೈನರಿ, ಡೆಸಿಮಲು, ಎಕ್ಸಾಡೆಸಿಮಲು ಕನ್ವರ್ಷನ್ಗಳನ್ನ ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ಮತ್ತು ಇದಕ್ಕಿಂತ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ನಾನು ಸಾಲ್ವ್ ಮಾಡಿದ್ದೀನಿ. ಅದು ಬೇರೆ ಚಾನಲಲ್ಲಿದೆ, ಅಂದರೆ ನಮ್ಮದೇ ಆ ಚಾನಲ್ನು ಟೆಕ್ಕಿರಣ ಆ ಚಾನಲ್ ಅಂತ. ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡಿದ್ದೀನಿ. ಇದನ್ನು ಆಕ್ಟಲಿಂದ ಈಗ ಬೈನರಿಲಿದೆ, ನೀವು ಆಕ್ಟಾಗಿ ಕನ್ವರ್ಟ್ ಮಾಡ್ಕೊಂಡ್ರೆ 6226 ಬರುತ್ತೆ. ನಿಮಗೆ ಆಕ್ಟಲಲ್ಲಿ ಕನ್ವರ್ಟ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅದ್ರ ವೀಡಿಯೋನ ನಿಮಗೆ ಪ್ರೊವೈಡ್ ಮಾಡಿಕೊಡ್ತೀನಿ. ಮತ್ತು 5ನೇ ಕ್ವಶನ್ ಬಂದು, ದ ಟೈಮ್ ಇಂಟರ್ವಲ್ ಫ್ರಮ್ ದ ಸಬ್ಮಿಷನ್ ಆಫ್ ಎ ಜಾಬ್ ಟು ಇಟ್ಸ್ ಪ್ರೊಸೆಸಿಂಗ್ ಕಂಪ್ಲೀಷನ್ ಡಿಫೈನ್ ಇಟ್ಸ್. ಅಂದರೆ ನೋಡಿ, ಟೈಮ್ ಇಂಟರ್ವಲ್ ಅಂದರೆ ಒಂದು ಜಾಬ್ನ ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅದನ್ನು ಕಂಪ್ಯೂಟರ್ ಸೈನ್ಸಲ್ಲಿ ಟರ್ನ್ ಅರೌಂಡ್ ಟೈಮ್ ಅಂತ ಹೇಳ್ತೀವಿ. ಆಕ್ಸೆಸ್ ಟೈಮ್ ಅಂದರೆ ಡಿಫೈನ್ ಮಾಡ್ಬೇಕಾದ್ರೆ ಯಾವ್ದಾದ್ರು ಒಂದು ವಸ್ತುನ ಅಂದರೆ ಡಾಟಾನ ಎಕ್ಸೆಸ್ ಮಾಡ್ಬೇಕಾದ್ರೆ ಟೈಮ್ ಹಿಡಿಯುತ್ತಲ್ಲ, ಅದನ್ನು ಆಕ್ಸೆಸ್ ಟೈಮು ಅಂತ ಹೇಳ್ತೀನಿ. ರೆಸ್ಪಾನ್ಸ್ ಟೈಮು ನಿಮಗೆಲ್ಲ ಗೊತ್ತಿರಬೇಕಾಗತ್ತೆ, ಕಾಮನಾಗಿ ಬಳಸ್ತೀರಾ. ನೀವು ಯಾವ ಥರ ಒಂದು ಬ್ರೌಸರಿಂದ ಒಂದು ರಿಕ್ವೆಸ್ಟ್ನ ಕಳಿಸಿದ್ರೆ ಅದು ಎಷ್ಟು ಬೇಗ ಸರ್ವರಿಂದ ಮತ್ತೆ ಔಟ್ಪುಟ್ ಬರುತ್ತೆ, ಅದನ್ನು ರೆಸ್ಪಾನ್ಸ್ ಟೈಮು ಅಂತ ಹೇಳ್ತೀವಿ. ದೊಡ್ಡ ಸರ್ವರ್ಗಳು ಬೇಗ ಕ್ವಿಕ್ಕಾಗಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಿಮಗೆ ಗೂಗಲ್ಲು ಅವೆಲ್ಲ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ರಿಸಲ್ಟ್ ತೋರಿಸುತ್ತೆ. ಸಣ್ಣ ಪುಟ್ಟ ಸರ್ವರ್ಗಳು ಡಿಲೇ ಮಾಡ್ತು ಎಟ್ ಎ ಟೈಮ್ ಕ್ರ್ಯಾಶ್ ಆದಾಗ, ಅದನ್ನು ರೆಸ್ಪಾನ್ಸ್ ಟೈಮು ಅಂತ ಹೇಳ್ತೀವಿ. ಓಕೆನಾ, 9ನೇ ಕ್ವಶನ್ ಬಂದು, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಡಿಸೈನ್ಡ್ ಟು ಕಂಟ್ರೋಲ್ ದ ಆಪ್ರೇಷನ್ ಆಫ್ ಎ ಕಂಪ್ಯೂಟರ್ ಸಿಸ್ಟಮ್ ಸಾಫ್ಟ್ವೇರ್? ನಾನು ಇಲ್ಲಿ ಹೇಳ್ತೀನಿ, ಇಲ್ಲಿ ಸಾಫ್ಟ್ವೇರಲ್ಲಿ 2 ಥರ ಬರುತ್ತೆ. ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಬರುತ್ತೆ, ಇನ್ನೊಂದು ಸಿಸ್ಟಮ್ ಸಾಫ್ಟ್ವೇರ್ ಅಂತ ಬರುತ್ತೆ. ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದರೆ ಡೆಡಿಕೇಟೆಡ್ ಆಗಿ ಮಾಡಿರ್ತೀವಿ. ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಕ್ಯಾಲ್ಕುಲೇಟರ್ ಸಿಂಪಲಾಗಿ ಹೇಳಬೇಕು ಅಂದರೆ ಅದೊಂದು ಡೆಡಿಕೇಟೆಡ್ ವರ್ಕು. ವಾಟ್ಸಪ್ ಅಂದರೆ ಮೆಸೇಜ್ ಮಾಡೋಕ್ಕೆ ಮಾತ್ರ ಬಳಸ್ತೀವಿ. ಬಟ್ ಸಿಸ್ಟಮ್ ಸಾಫ್ಟ್ವೇರ್ ಅಂದರೆ ಎಂಟೈರ್ ಥಿಂಗ್ನ ಕಂಟ್ರೋಲ್ ಮಾಡುತ್ತೆ. ಅಂದರೆ OS, ವಿಂಡೋಸ್ ಆಗಿರ್ಬೋದು, ಲೈನಕ್ಸ್ ಆಗಿರ್ಬೋದು, ಕರ್ನಲ್ ಆಗಿರ್ಬೋದು, ಅದನ್ನು ಸಿಸ್ಟಮ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಓಕೆನಾ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ.
ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಲಿಂಕ್ನು ಸಹ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೋಡ್ಕೋಬೋದು. ಮತ್ತು ಯಾವುದೇ ಟೈಮಲ್ಲಿ ನಿಮಗೆ ಡೌಟ್ ಬಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. 10ನೇದು ವರ್ಡ್ ಪ್ರೊಸೆಸಿಂಗ್ ಈಸ್ ಎ ಟೈಪ್ ಆಫ್, ಅಂದರೆ ವರ್ಡ್ ಪ್ರೊಸೆಸಿಂಗು ಯಾವ ಥರ ಸಾಫ್ಟ್ವೇರ್, ಅದು ಅಪ್ಲಿಕೇಶನ್ ಸಾಫ್ಟ್ವೇರ್, ಸಿಸ್ಟಮ್ ಸಾಫ್ಟ್ವೇರ್, ಅದು ಅಪ್ಲಿಕೇಶನ್ ಸಾಫ್ಟ್ವೇರ್. ಓಕೆನಾ. ಡ್ಯಾಶ್ ಇಸ್ ಎ ಆಪ್ರೇಟಿಂಗ್ ಸಿಸ್ಟಮ್ ಡಸ್ ನಾಟ್ ಇಂಪ್ಲಿಮೆಂಟ್ ಮಲ್ಟಿ ಟಾಸ್ಕಿಂಗ್. ವಿಂಡೋಸ್ 98, ವಿಂಡೋಸ್ NT, ವಿಂಡೋಸ್ XP ಮಲ್ಟಿ ಟಾಸ್ಕಿಂಗ್ಸ್ನ ಇಂಪ್ಲಿಮೆಂಟ್ ಮಾಡುತ್ತೆ. MS ಡಸ್ಸು ಮಲ್ಟಿ ಟಾಸ್ಕ್ನ ಇಂಪ್ಲಿಮೆಂಟ್ ಮಾಡಲ್ಲ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಎರರ್ ವಿಲ್ ಬಿ ಹ್ಯಾಂಡಲ್ಡ್ ಬೈ ದ ಆಪ್ರೇಟಿಂಗ್ ಸಿಸ್ಟಮ್. ಆಪ್ರೇಟಿಂಗ್ ಸಿಸ್ಟಮು ಈ ಯಾವುದ ಕೆಳಗಡೆ ಇರುವ ಇಲ್ಲಿ 4-5 ಆಪ್ಷನ್ ಕೊಟ್ಟಿದ್ದಾರೆ, ಯಾವ ಎರರ್ನ ಹ್ಯಾಂಡಲ್ ಮಾಡುತ್ತೆ ಅಂದರೆ ಪವರ್ ಫೇಲ್ಯೂರು ಅದೇ ಮಾಡುತ್ತೆ, ಲ್ಯಾಕ್ ಆಫ್ ಪೇಪರ್ ಇನ್ ಪ್ರಿಂಟರ್ ಮತ್ತು ಕನೆಕ್ಷನ್ ಫೇಲ್ಯೂರ್ ಇನ್ ದ ನೆಟ್ವರ್ಕ್. ಇಷ್ಟೆಲ್ಲ ಎರರು ಆಪ್ರೇಟಿಂಗ್ ಸಿಸ್ಟಮೇ ಮಾಡೋದು. ತಲೆ ಕೆಡಿಸ್ಕೊಬೇಡಿ, ಆಲ್ ಆಫ್ ದ ಎಬೋ ಅಂತ ಹಾಕಿ. ಇಲ್ಲಿ ಆಲ್ ಆಫ್ ದ ಮೆನ್ಷನ್ಡ್ ಆನ್ಸರ್ ಆಗಿರುತ್ತೆ. ಎ ಪ್ರೊಸೆಸ್ ಕ್ಯಾನ್ ಬಿ ಟರ್ಮಿನೇಟೆಡ್ ಡ್ಯೂ ಟು, ಈಗ ಯಾವ್ದಾರ ಒಂದು ಪ್ರೋಸೆಸ್ ಆಗ್ತಾ ಇರುತ್ತೆ, ಅದು ಯಾವ ರೀತಿ ಟರ್ಮಿನೇಟ್ ಆಗುತ್ತೆ, ನಾರ್ಮಲ್ ಆಗು ಎಕ್ಸಿಸ್ಟ್ ಆಗಿರ್ಬೋದು, ಫಟಲ್ ಎರರ್ ಆಗಿರ್ಬೋದು, ಕಿಲ್ಡ್ ಬೈ ಅನದರ್ ಪ್ರೊಸೆಸ್ಸು. ನಾರ್ಮಲ್ ಎಕ್ಸಿಸ್ಟ್ ಅಂದರೆ ಅದು ಆಟೋಮೆಟಿಕ್ಕಾಗಿ ನಾರ್ಮಲಾಗಿ ಎಕ್ಸಿಸ್ಟ್ ಆಗುತ್ತೆ. ಫಟಲ್ ಎರರ್ ಅಂದರೆ ಯಾವ್ದಾರ ಪ್ರೋಸೆಸ್ ಬಂದು ಅದು ಫಟಲಾಗಿ ಎರರ್ ಆಗುತ್ತೆ. ಕಿಲ್ಡ್ ಬೈ ಅನದರ್ ಪ್ರೊಸೆಸ್, ಈಗ ನೀವು ಫೋನ್ನ ಬಳಸ್ತಾ ಇರ್ತೀರ, ಮೇಲ್ಗಡೆಯಿಂದ ವಾಟ್ಸಪ್ಪಲ್ಲಿ ಇಂಟ್ರಪ್ಷನ್ ಬರುತ್ತೆ, ಇನ್ನು ಫೋನ್ ಬಳಸ್ತಾ ಇರ್ತೀರ, ಇಂಟ್ರಪ್ಷನ್ ಬರುತ್ತಲ್ಲ, ಆ ಪ್ರೋಸೆಸ್ಸು ಈ ಪ್ರೋಸೆಸ್ನ ಕಿಲ್ ಮಾಡುತ್ತಲ್ಲ, ಅಂಥದ್ದನ್ನ ಕಿಲ್ಡ್ ಬೈ ಅನದರ್ ಪ್ರೋಸೆಸ್. ಇಲ್ಲಿ ಸ್ವಲ್ಪ ಲಿಂಕ್ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ಜ್ಞಾಪನ ಇಟ್ಕೊಳಕ್ಕೆ ನಿಮಗೆ ಗೊತ್ತಾಗಲಿ ಅಂತ. 14ನೇ ಕ್ವಶನ್ ಬನ್ನಿರಿ. ಎ ಸಿಸ್ಟಮ್ ಇಸ್ ಇನ್ ದ ಸೇವ್ ಸ್ಟೇಟ್ ಇಫ್, 4 ಆಪ್ಷನ್ ಕೊಟ್ಟಿದ್ದಾರೆ. ದ ಸಿಸ್ಟಮ್ ಕ್ಯಾನ್ ಬಿ ಅಲೋಕೇಟ್ ರಿಸೋರ್ಸಸ್ ಟು ಈಚ್ ಪ್ರೋಸೆಸ್ ಇನ್ ಸಮ್ ಆರ್ಡರ್ ಆ್ಯಂಡ್ ಸ್ಟಿಲ್ ಅವಾಯ್ಡ್ ಎ ಡೆಡ್ ಲಾಕ್. ನೋಡಿ, ಸಿಸ್ಟಮು ಸೇಫ್ ಸ್ಟೇಟಲ್ಲಿ ಇರುತ್ತೆ ಅಂದರೆ ಡೆಡ್ ಲಾಕ್ ನೀವು ತಿಳ್ಕೊಬೇಕಾಗತ್ತೆ. ಡೆಡ್ ಲಾಕ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಸಿಸ್ಟಮು ಎಲ್ಲ ಪ್ರೋಸೆಸ್ಗೂ ಅದಕ್ಕೆ ಎಷ್ಟು ಮೆಮೊರಿ ಬೇಕು ಅಥವಾ ಅಲೋಕೇಟೆಡ್ ರಿಸೋರ್ಸ್ ಬೇಕು ಕೊಡಬೇಕು. ಡೆಡ್ ಲಾಕ್ ಆಗಬಾರ್ದು ಅಂದರೆ ಅಟ್ ಎ ಟೈಮ್ ಒಂದೇ ರಿಸೋರ್ಸ್ನ ಅದು 2-3 ಪ್ರೋಸೆಸ್ಸು ತಾಳಕ್ಕೆ ಬರಬಾರ್ದು. ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇನ್ನು 15ನೇ ಪ್ರಶ್ನೆಗೆ ಹೋಗ್ತೀನಿ. 15ನೇ ಪ್ರಶ್ನೆ ಬಂದು, ಸಾರಿ ಫ್ರೆಂಡ್ಸ್, ಟರ್ಮಿನೇಟ್ ಆಯಿತು, ಅದನ್ನು ತೆಗಿತೀವಿ. ಮತ್ತು ನಿಮ್ಗೆ ಯಾವುದೇ ರೀತಿ ಡೌಟ್ ಇರೋ ಸಹ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು PGCET ಕ್ವಶನ್ ಪೇಪರ್ಗಳನ್ನೆಲ್ಲ ನಾನು ಆಲ್ರೆಡಿ ಲಿಂಕಲ್ಲಿ ಕೊಟ್ಟಿರ್ತೀನಿ, ಓಪನ್ ಮಾಡ್ಕೊಳ್ಳಿ. ನಾನು ಇದರಲ್ಲಿ ಇನ್ನೊಂದು 5-10 ಪ್ರಶ್ನೆ 20 ಕ್ವಶನ್ಸ್ನ ಸಾಲ್ವ್ ಮಾಡ್ತೀನಿ, ಯಾಕಂದರೆ ತುಂಬ ಲೆಂತ್ ಇದೆ. 80 ಕ್ವಶನ್ ಇರೋದ್ರಿಂದ ಎಲ್ಲನೂ ಸಾಲ್ವ್ ಮಾಡೋಕ್ಕಾಗಲ್ಲ ಎಟ್ ಎ ಟೈಮ್. ನಾನು ಪ್ಯಾರಾಗ್ರಾಫಲ್ಲಿ ನಿಲ್ಲಿಸಿದ್ದೆ. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ ಫ್ರಮ್ ದ 15 to 19 ಬೇಸ್ಡ್ ಆನ್ ದ ಪ್ಯಾಸೇಜ್. ನೋಡಿ, ಈ ಪ್ಯಾಸೇಜ್ನ ಓದ್ಕೊಳ್ಳಿ, ಯಾಕಂದರೆ ಎಲ್ಲ ಓದೋಕ್ಕೆ ನಂಗೆ ಟೈಮ್ ಹಿಡಿಯುತ್ತೆ. ವೀಡಿಯೋನ ಪಾಸ್ ಮಾಡ್ಕೊಂಡು ಈ ಪ್ಯಾಸೇಜ್ನ ಓದ್ಕೊಳ್ಳಿ. ಇಷ್ಟನ್ನ ಓದಾದಮೇಲೆ ನೆಕ್ಸ್ಟು 3rd ಪ್ಯಾಸೇಜ್ಗೆ ಸ್ಕ್ರೋಲ್ ಮಾಡ್ತೀನಿ. ವಿಡಿಯೋ ಪಾಸ್ ಮಾಡ್ಕೊಂಡು ನೀವು ಪ್ಯಾಸೇಜ್ನ ಓದ್ಕೊಳ್ಳಿ. ಓಕೆನಾ, ವಿಡಿಯೋ ಪಾಸ್ ಮಾಡ್ಕೊಳ್ಳಿ. ನಾನು ಓದ್ಕೊಂಡಿದ್ದೀರಾ ಅಂತ ನಾನು ಮುಂದೆ ಹೋಗ್ತಾ ಇದ್ದೀನಿ. ಮತ್ತೆ ವಿಡಿಯೋ ಪಾಸ್ ಮಾಡ್ಕೊಳ್ಳಿ, ಈ ಪ್ಯಾಸೇಜ್ನ ಕಂಪ್ಲೀಟಾಗಿ ಓದಿ. ಆಯಿತಾ? ನೆಕ್ಸ್ಟು ಇದ್ರ ಕಂಟಿನ್ಯೂ ಭಾಗ ಇದು ಕೆಳಗಡೆ ಇದೆ, ಅದನ್ನು ತೋರಿಸ್ಬಿಡ್ತೀನಿ. ಈಗಲೂ ಸಹ ವಿಡಿಯೋ ಪಾಸ್ ಮಾಡ್ಕೊಳ್ಳಿ, ಇಲ್ಲಿರೋದನ್ನ ಓದ್ತಾ ಹೋಗಿ. ಕಾಣ್ತಾ ಇದೆ ಅನಿಸುತ್ತೆ ನಿಮಗೆ. ಈ ಪ್ಯಾಸೇಜ್ನ ಓದಿ. ಈಗ ನಾನು ಕ್ವಶನ್ಗಳಿಗೆ ಬರ್ತಾ ಹೋಗ್ತೀನಿ. ಈ ಪ್ಯಾಸೇಜ್ಗಳೆಲ್ಲ ಏನಕ್ಕೆ ಓದಲ್ಲ ಅಂದರೆ ಟೈಮ್ ಹಿಡಿಯುತ್ತೆ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡೋಕ್ಕೆ ಅಂತ ಪ್ಯಾಸೇಜ್ಗಳನ್ನ ಓದಲ್ಲ. ಅಕಾರ್ಡಿಂಗ್ ಟು ದ ಪ್ಯಾಸೇಜ್, ವೈ ಶುಡ್ ದ ಡಿಸ್ಚಾರ್ಜ್ ಆಫ್ ಅಗ್ರಿಕಲ್ಚರ್ ಸ್ಲೋರಿ ಇನ್ ಟು ದ ವಾಟರ್ ಕೋರ್ಸಸ್ ಆಫ್ ದಿ ರಿಸ್ಟ್ರಿಕ್ಟೆಡ್. ಇದಕ್ಕೆ ಆನ್ಸರ್ ಬಂದು ವಾಟರ್ courses, water resources do not contain the microorganism that can be decomposed organic component of the agriculture slurry. ಓಕೆನಾ, ಇದೇನೋ ಕೇಳ್ತೀನಿ ಅಂತ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಯೂಸಿಂಗ್ ದ ಕೋಡ್ ಗಿವನ್ ಬಿಲೋ. ಓಕೆನಾ, ಇದು ರಾಂಗ್ ಆನ್ಸರು. ಇದು ನೀವು ಪ್ಯಾಸೇಜ್ ಓದಿರ್ತಾರಲ್ಲ ನಿಮ್ಗೆ ಗೊತ್ತಾಗುತ್ತೆ, ಇದು ರಾಂಗ್ ಆನ್ಸರ್, ಇದು ರಿಲೆವೆಂಟ್ ಇರಲ್ಲ. ಓಕೆನಾ, ಆನ್ಸರ್ ಬಂದು 2 and 3 ಒಬೇ ಮಾಡುತ್ತೆ ಆ ಪ್ಯಾಸೇಜಿಗೆ ತಕ್ಕಾಗೆ. ಸರಿನಾ, ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ. 16 ಕ್ವಶನ್ಗೆ ಹೋಗ್ತೀನಿ. ದ ಪ್ಯಾಸೇಜ್ ರಿಫಾರ್ ದ ಕನ್ವರ್ಸೇಷನ್ ಆಫ್ ಪೊಲ್ಯೂಟೆಂಟ್ ಟು ದ ಫರ್ಟಿಲೈಸರ್. ವಾಟ್ ಈಸ್ ದ ಪೊಲ್ಯೂಟೆಂಟ್ ಆ್ಯಂಡ್ ವಾಟ್ ಈಸ್ ದ ಫರ್ಟಿಲೈಸರ್ ಇನ್ ದ ಕಂಟೆಕ್ಸ್ಟ್. ಸರಿನಾ, ಇದಕ್ಕೆ ಆನ್ಸರು ಡಿಸ್ಚಾರ್ಜ್ಡ್ ಅಗ್ರಿಕಲ್ಚರ್ ಸ್ಲೋರಿ ಅಂದರೆ ವೇಸ್ಟೇಜು, ಅಗ್ರಿಕಲ್ಚರ್ ವೇಸ್ಟೇಜು ಪೊಲ್ಯೂಟೆಂಟು. ಡಿಕಂಪೋಸ್ಡ್ ಸ್ಲೋರಿ ಸಾಯಿಲ್ ಇಸ್ ಎ ಫರ್ಟಿಲೈಸರ್.
ಡಿಕಂಪೋಸ್ ಆಗಿರುತ್ತಲ್ಲ ಸ್ಲೋರಿ ಅದು ಫರ್ಟಿಲೈಸರ್ ಆಗುತ್ತೆ ಸಾಯಿಲಲ್ಲಿ, ಮತ್ತು ಅಗ್ರಿಕಲ್ಚರ್ ಸ್ಲೋರಿ ಪೊಲ್ಯೂಟೆಂಟ್ ಆಗಿರುತ್ತೆ. 17ನೇ ಕ್ವಶನು, ಅಕಾರ್ಡಿಂಗ್ ಟು ದ ಪ್ಯಾಸೇಜ್ ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ದ ಇಂಡಿಸ್ಕ್ರಿಮಿನೇಷನ್ ಯೂಸ್ ಆಫ್ ಫರ್ಟಿಲೈಸರ್? ಇದಕ್ಕೆ ಆನ್ಸರ್ ಬಂದು 1, 3 ಆ್ಯಂಡ್ 4ನ ಒಬೆ ಮಾಡುತ್ತೆ. ಸರಿನಾ? ಕರೆಕ್ಟ್ ಆನ್ಸರು. ನೀವು ಪ್ಯಾಸೇಜೆಲ್ಲ ಕರೆಕ್ಟಾಗಿ ಓದಿದರೆ, ಒಂದನೇದು ಅಡಿಷನ್ ಆಫ್ ಪೊಲ್ಯೂಟೆಂಟ್ ಟು ದ ಸಾಯಿಲ್ ಆ್ಯಂಡ್ ವಾಟರ್, ಅಡಿಷನ್ ಆಫ್ ದಿ ಪೊಲ್ಯೂಟೆಂಟ್ ಟು ದ ಸಾಯಿಲ್ ಆ್ಯಂಡ್ ವಾಟರ್ ಆಗಿರುತ್ತೆ. ನ್ಯೂಟ್ರಿಷನ್ ಎನ್ರಿಚ್ಡ್ ಆಫ್ ದಿ ವಾಟರ್ ಬಾಡೀಸ್, ಕ್ರಿಯೇಷನ್ ಆಫ್ ಅಲ್ಬಲ್ ಬ್ಲಮ್ಸ್. ಓಕೆನಾ? ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗಿಲ್ಲ, ನೀವು ಕರೆಕ್ಟಾಗಿ ಮಾಡಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಾಟ್ ಈಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ವಾಟರ್ ಬಾಡಿ ವಿತ್ ಎ ಕಲ್ಚರಲ್ ಇಟ್ರೋನೋಫಿಕೇಶನ್? ಇದಕ್ಕೆ ಆನ್ಸರ್ ಬಂದು 1 ಆ್ಯಂಡ್ 2 ಓನ್ಲಿ. ಓಕೆನಾ? ಅಂದರೆ ಲಾಸ್ ಆಫ್ ಎಕೋಸಿಸ್ಟಮ್ ಸರ್ವಿಸು, ಲಾಸ್ ಆಫ್ ಫ್ಲೋರಾ ಆ್ಯಂಡ್ ಫನ್. ಸರಿನಾ? 19ನೇ ಕ್ವಶನ್ ಬಂದು ವಾಟ್ ಈಸ್ ದ ಸೆಂಟ್ರಲ್ ಥೀಮ್ ಆಫ್ ದ ಪ್ಯಾಸೇಜ್? ಯಾವುದು ಸೆಂಟ್ರಲ್ ಥೀಮ್ ಅಂದರೆ ಓವರಾಲ್ ಪ್ಯಾಸೇಜ್ನ ಓದಿದ್ರಲ್ಲ ಅದು ಥೀಮ್ ಏನಂದರೆ ಇಂಪ್ರಾಪರ್ ವೇಸ್ಟ್ ಡಿಸ್ಪೋಸಲ್ ಫ್ರಮ್ ಅಗ್ರಿಕಲ್ಚರ್ ಕೆನ್ ಡಿಸ್ಟ್ರಾಯ್ ದ ಅಕ್ವಾಟಿಕ್ ಸಿಸ್ಟಮ್. ಅಂದರೆ ನೀವು ಅಗ್ರಿಕಲ್ಚರಲ್ಲಿ ಬಳಸ್ತಿರಲ್ಲ ಆ ವೇಸ್ಟ್ನ ಕರೆಕ್ಟಾಗಿ ಪ್ರಾಪರಾಗಿ ಮ್ಯಾನೇಜ್ ಮಾಡಲಿಲ್ಲ, ಅದನ್ನು ವಾಟರ್ ಬಾಡಿ ಬಿಟ್ಟರೆ ವಾಟರ್ ಬಾಡಿಲಿರೋ ಎಕೋಸಿಸ್ಟಮ್ ಅಂದರೆ ಅಕ್ವಾಟಿಕ್ ಜೀವಿಗಳಿಗೆ ಎಫೆಕ್ಟ್ ಆಗುತ್ತೆ ಅಂತ ಇರೋ ಥೀಮು. ಸರಿನಾ? Choose that the word which can be substitute underline word in the both the sentences. Srinita cannot endure such a loud noise anymore. ನೋಡಿ ಎಂಡ್ಯೂರ್ ಅನ್ನೋದಕ್ಕೆ ಅಂಡರ್ಲೈನ್ ಆಗಿದೆ, ನಿಮಗೆ ಕಾಣ್ತಾ ಇಲ್ಲ, ನಾನು ಹೇಳ್ಬಿಡ್ತೀನಿ. ಈ ಪ್ರೆಫರ್ ಟು ಕನ್ಸಿಡರ್ ದ ವ್ಯೂ, ಇದಕ್ಕೆ ಆನ್ಸರ್ ಬಂದು ಸ್ಟ್ಯಾಂಡ್. ಶ್ರೀನಾಥ್ ಕೆನಾಟ್ ಸ್ಟ್ಯಾಂಡ್ ಸಚ್ ಎ ಲೌಡ್ ನಾಯ್ಸ್ ಎನಿಮೋರ್. ಅಂದರೆ ಅವನಿಗೆ ಶ್ರೀನಾಥ್ಗೆ ಅಷ್ಟೊಂದು ವಾಯ್ಸು ಸ್ಟ್ಯಾಂಡ್ ಮಾಡೋಕ್ಕಾಗಲ್ಲ ಅವನ ಕಿವಿಗೆ ಅಂತ. ನೆಕ್ಸ್ಟು ಈ ಕಡೆಗೆ ಹೋಗ್ತೀನಿ. ಈ ಕಡೆ ಕ್ವಶನ್ಗಳನ್ನ ಸಾಲ್ವ್ ಮಾಡಿಲ್ಲ, ಈ ಕಡೆ ಕ್ವಶನ್ ಸಾಲ್ವ್ ಮಾಡ್ಕೊಬರ್ತೀನಿ. ರೀಸೆಂಟ್ಲಿ ಲಿಬ್ರಾ ಟರ್ಮ್ ಹ್ಯಾಸ್ ಬೀನ್ ಇನ್ ದ ನ್ಯೂಸ್. ಇಟ್ ಈಸ್ ಅಂದರೆ ಈ ವರ್ಷದ ಪ್ರಕಾರ ಇದು ಲಿಬ್ರಾ ಒಂದು ಇದಿತ್ತು. ಅಂದರೆ ಲಿಬ್ರಾ ಅಂದರೆ ಒಂದು ಕ್ರಿಪ್ಟೋ ಕರೆನ್ಸಿ. ಓಕೆನಾ? ಯಾರು ಬಿಟ್ಟಿರೋದು? ಫೇಸ್ಬುಕ್ ಅವರು. ಅಂದರೆ ಕ್ರಿಪ್ಟೋ ಕರೆನ್ಸಿ ಅಂದರೆ ಆನ್ಲೈನಲ್ಲಿ ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಬಳಸ್ತೀವಿ. ನ್ಯೂ ಕ್ರಿಪ್ಟೋ ಕರೆನ್ಸಿ ಡೆವಲಪ್ಡ್ ಬೈ ಫೇಸ್ಬುಕ್. ಓಕೆನಾ? ಆನ್ಲೈನಲ್ಲಿ ಕರೆನ್ಸಿ ಇದು. ಓಕೆನಾ? ನಾರ್ಮಲಾಗಿ ನೀವು ಯಾವ ಥರ ಅಮೌಂಟ್ ಲೆಕ್ಕ ಹಾಕ್ತೀರೋ ಅದೇ ಥರ ಆನ್ಲೈನಲ್ಲಿ ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಫೇಸ್ಬುಕ್ ಅವರು ಅವ್ರದ್ದೇ ಆದ ಒಂದು ಕರೆನ್ಸಿನ ಬಿಟ್ಟಿದ್ದಾರೆ, ಅದನ್ನು ಲಿಬ್ರಾ ಕರೆನ್ಸಿ ಅಂತ ಹೇಳ್ತಾರೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದ ವರ್ಲ್ಡ್ ಆ್ಯಂಟಿ ಡೋಪಿಂಗ್ ಏಜೆನ್ಸಿ. ಇದಕ್ಕೆ ಆನ್ಸರ್ ಬಂದು ಆಲ್ ಆಫ್ ದಿ ಎಬೋ. ವಡಾ ವಾಸ್ ಸೆಟ್, ವಡಾ ಅಂತ ಹೇಳಕ್ಕೆ ಹೋಗ್ಬಿಡಿ, ವರ್ಲ್ಡ್ ಆ್ಯಂಟಿ ಡ್ರಾಪಿಂಗ್ ಏಜೆನ್ಸಿನ ನಾನು ಫುಲ್ ಫಾರ್ಮ್ ಶಾರ್ಟ್ ಫಾರ್ಮಲ್ಲಿ ವಡಾ ಅಂತ ಹೇಳ್ತಾ ಇದ್ದೀನಿ, ನೀವು ಜ್ಞಾಪನ ಇಟ್ಕೊಳ್ಳಿ ಅದೇ ಥರ. ವಡಾ ವಾಸ್ ಸೆಟ್ ಅಪ್ ಆಸ್ ಎ ಫೌಂಡೇಶನ್ ಅಂಡರ್ ದ ಇನಿಷಿಯೇಟಿವ್ ಆಫ್ ದ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ. ಅಂದರೆ ಒಲಿಂಪಿಕ್ ಕಮಿಟಿ ಆಗಿರುತ್ತೆ. ಇಂಡಿಯಾ ಇಸ್ ಎ ಸಿಗ್ನಿಟ್ರಿ to the convention. UNESCO is an international convention against the doping in the sport, help in the ensuring the effectiveness of the code. ಸರಿನಾ? ಆಲ್ ಆಫ್ ದಿ ಎಬೋ ಆನ್ಸರ್ ಆಗಿರುತ್ತೆ. Choose that the word which can be substitute under the words in the both the sentence. 20ನೇ ಕ್ವಶನ್ ಆಗಿದೆ, ಸಾರಿ ಫ್ರೆಂಡ್. 23ನೇ ಫ್ರೆಂಡ್ಸು, 23ನೇ ಕ್ವಶನ್ ಹೇಳ್ತೀನಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಮ್ಯಾಚ್ಡ್ ಕರೆಕ್ಟ್ಲಿ? ನೋಡಿ, ಪಂಕಜ್ ಅಡ್ವಾಣಿ ಬಿಲಿಯರ್ಡ್ಸ್, ಅಂಜಲಿ ಭಗವತ್ ಶೂಟಿಂಗ್, ಮೊಹಮ್ಮದ್ ಹನದ್ ಈಜ್ ಬಾಕ್ಸಿಂಗ್, ದೀಪಾ ಮಲ್ಲಿಕಾ ಅಥ್ಲೆಟಿಕ್ಸ್. ಇದನ್ನು ನೀವು ಜನರಲ್ ನಾಲೆಡ್ಜಿಗೆ ಬರುತ್ತೆ. ಪಂಕಜ ಅಡ್ವಾಣಿ ಬಿಲಿಯರ್ಡ್ಸ್ ಇರ್ತಾರೆ. ಬಿಲಿಯರ್ಡ್ಸ್ ಅಂದರೆ ಅದು ಗೇಮು, ಒಂದು ಕಡ್ಡಿಲಿ ತಳ್ತಾರೆ ನೋಡಿ ಬಾಲ್ನ, ಅದನ್ನು ಬಿಲಿಯರ್ಡ್ಸ್ ಅಂತ ಹೇಳ್ತಾರೆ. ಅಂಜಲಿ ಭಗವತ್ ಶೂಟಿಂಗಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ಇದಕ್ಕೆ ಮಿಸ್ ಮ್ಯಾಚ್ ಆಗಿರೋದು ಸಿ. ಸರಿನಾ? ದೀಪಾ ಮಲ್ಲಿಕ್ ಅವರು ಅಥ್ಲೆಟಿಕ್ಸು. 24ನೇ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ವಾಟ್ ಆರ್ ಪ್ಲೋನೆಟ್ಸ್? ನ್ಯೂ ಕ್ಲಾಸ್ ಸೆಲಿಸ್ಟಿಕಲ್ ಆಬ್ಜೆಕ್ಟ್. ಪ್ಲೋನೆಟ್ಸ್ ಅಂದರೆ ನ್ಯೂ ಕ್ಲಾಸ್ ಆಫ್ ಸೆಲಿಸ್ಟಿಕಲ್ ಆಬ್ಜೆಕ್ಟ್. ಸರಿನಾ? ಉತ್ಕೃಷ್ಟ 2022 ಇಸ್ ಲಾಂಚ್ಡ್ ಬೈ RBI. ಉತ್ಕೃಷ್ಟ ಅನ್ನೋದು ಸ್ಕೀಮು RBI ಅವರು ಲಾಂಚ್ ಮಾಡಿದ್ದಾರೆ. ವಿಡಿಯೋನ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಒಂದು ಸ್ವಲ್ಪ ಕೆಮ್ಮದೆ, ಸಾರಿ ಫ್ರೆಂಡ್ಸ್.
26ನೇ ಪ್ರಶ್ನೆ ಬಂದು ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ನ್ಯೂಟ್ರೋಯನ್ ಅಂದರೆ NEUTRINO ಸರಿನಾ. ಇದಕ್ಕೆ ಆನ್ಸರ್ ಬಂದು 2 and 3 ಅಂದರೆ ಇಟ್ ಈಸ್ ದ ಸೆಕೆಂಡ್ ಮೋಸ್ಟ್ ಅಬೌಂಡೆಡ್ ಪ್ರಾಕ್ಟೀಸ್ ಇನ್ ದ ಯೂನಿವರ್ಸ್ ಆಫ್ಟರ್ ದ ಫೋಟಾನ್ಸ್ ನ್ಯೂಟ್ರಿಯನ್. ಓಕೆನಾ, ಪ್ರೊನೌನ್ಸಿಯೇಷನು ಸ್ವಲ್ಪ ಮಿಸ್ ಆದರೂ ನೀವು ಕರೆಕ್ಟಾಗಿ ಸ್ಪೆಲ್ಲಿಂಗ್ ನೆನಪನ್ನ ಇಟ್ಕೊಳ್ಳಿ. ಇಂಡಿಯಾ ಬೇಸ್ಡ್ ನ್ಯೂಟ್ರಿನೋ ಅಬ್ಸರ್ವೇಟ್ರಿ ಈಸ್ ಎನ್ ಅಪ್ಕಮಿಂಗ್ ಪ್ರಾಜೆಕ್ಟ್ ಟು ಸ್ಟಡಿ ನ್ಯೂಟ್ರಿಯನ್. ಓಕೆನಾ, ನೆಕ್ಸ್ಟ್ ಕ್ವಶನ್ ಈ ಕಡೆ ಸೈಡಿಗೆ ಹೋಗ್ಬಿಡ್ತೀನಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದ ಟ್ರಾಪಿಕಲ್ ಸೈಕ್ಲೋನ್ಸ್. ಇದು ಮಂದಿ ಸೋಷಿಯಲ್ ಸ್ಟಡೀಸಲ್ಲಿ ಬರುತ್ತೆ ನಿಮಗೆ ಕ್ವಶನ್ನು. ಇದಕ್ಕೆ ಆನ್ಸರು ದ ಟೆಂಪ್ರೇಚರ್ ಆಫ್ ದಿ ಟಾಪ್ ಲೇಯರ್ ಆಫ್ ದಿ ಸಿ ನೀಡ್ ಟು ಬಿ ಅಟ್ಲೀಸ್ಟ್ 28-60 ಸೆಲ್ಸಿಯಸ್ ಟು ಸಪೋರ್ಟ್ ಫಾರ್ಮೇಷನ್ ಆಫ್ ಸೈಕ್ಲೋನ್. ಟ್ರಾಪಿಕಲ್ ಸೈಕ್ಲೋನ್ ಆಗಬೇಕು ಅಂದರೆ ಸಿ ಲೆವೆಲಲ್ಲಿ 28 ಸೆಲ್ಸಿಯಸ್ ಟೆಂಪ್ರೇಚರ್ ಇರಬೇಕಾಗುತ್ತೆ. ವಿಚ್ ಆಫ್ ದ ಸ್ಟೇಟ್ಮೆಂಟ್ ಗಿವನ್ ಎಬೋ ಆರ್ ಕರೆಕ್ಟ್? ಎ ಓನ್ಲಿ ಅಂತ ಹಾಕಿದ್ದೀನಿ, ಆನ್ಸರ್ ಹೇಳಿದ್ನಲ್ಲ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಗ್ರಾವಿಟೇಷನಲ್ ವೇವ್ಸ್. ಇದಕ್ಕೆ ಆನ್ಸರು ದೀಸ್ ಆರ್ ದ ರಿಪಲ್ ಇನ್ ದ ಫ್ಯಾಬ್ರಿಕ್ ಆಫ್ ಸ್ಪೇಸ್ ಟೈಮ್ ಕಾಸ್ಡ್ by the collision between the neutron start of mergers of black holes. Which of the following above statement are correct? A only ಅಂದರೆ ಫಸ್ಟ್ ಓನ್ಲಿ ಮಾತ್ರ ಕರೆಕ್ಟ್ ಆಗಿರುತ್ತೆ ಸರಿನಾ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇದೊಂದು ಮಾತ್ರ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಮುಜಾಳಿ ಇಸ್ ಕರೆಕ್ಟ್? ಇನ್ಕರೆಕ್ಟ್ ಅಂತ. ಓಕೆನಾ, ಇಲ್ಲಿ ಕರೆಕ್ಟ್ ಅಲ್ಲ, ಇನ್ಕರೆಕ್ಟ್. ಇಟ್ ಈಸ್ ದ ಲಾರ್ಜೆಸ್ಟ್ ಯುನಿಬಿಟೆಡ್ ರಿವೀನ್ಸ್ ಐಲ್ಯಾಂಡ್ ಇನ್ ದ ವರ್ಲ್ಡ್. ಇದು ಇನ್ಕರೆಕ್ಟ್. ಓಕೆನಾ, ಒಂದೇದು ಇನ್ಕರೆಕ್ಟ್, ಇಲ್ಲಿ ತೋರಿಸ್ತಾ ಇದ್ದೀನಿ, ಇದು ಇನ್ಕರೆಕ್ಟು. ಇಟ್ ಫೇಸಸ್ ಗ್ರೇವ್ ಥ್ರೆಟ್ ಡ್ಯೂ ಟು ಎರೋಷನ್ ಬೈ ದ ರಿವರ್ಸ್. ಎ ಓನ್ಲಿ ತಪ್ಪಾಗಿರುತ್ತೆ, ಇನ್ಕರೆಕ್ಟು. ಕ್ವಶನ್ನ ಕರೆಕ್ಟಾಗಿ ಓದಿ, ಯಾವುದೇ ರೀತಿ ಗಾಬರಿ ಆಗೋಕ್ಕೆ ಹೋಗ್ಬೇಡಿ, ಟೆನ್ಷನ್ ಆಗಬೇಡಿ. ಇಲ್ಲಿ ಕ್ವಶನಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಹೇಳಿಲ್ಲ, ಇನ್ಕರೆಕ್ಟ್ ಅಂತ ಹೇಳಿದ್ದಾರೆ. ಬಾಬಾ ಬುಡಾನ್ the Sophie who is credited with the first bringing the coffee beans to the Chikkamangaluru is believed to have brought this bean from the ಅಂದರೆ ಬಾಬಾ ಬುಡನಲ್ಲಿ ಕಾಫಿ ಬೆಳೆಯೋಕ್ಕೋಸ್ಕರ ಬೀನ್ಸ್ನ ತಂದಿದ್ರು. ಅದು ಎಲ್ಲಿಂದ ತಂದಿದ್ರು ಅಂದರೆ ಬೀನ್ಸ್ ಅಂದರೆ ಬೀಜಗಳು. ಓಕೆನಾ, ಎಮ್ಮನ್ನಿಂದ ತಂದಿದ್ರು, ಎಮ್ಮನ್. ಓಕೆನಾ, ದ ಲೀಸ್ಟ್ ಇಂಟಿಗ್ರಲ್ ವ್ಯಾಲ್ಯೂ ಆಫ್ ಕೆ ಫಾರ್ ವಿಚ್ K-2 ಸಾರಿ ಫ್ರೆಂಡ್ಸ್, ಸಿಸ್ಟಮ್ ಅಲ್ಲಿ ಸ್ವಲ್ಪ ಎರರ್ ಬಂದಿದೆ, ಅದಕ್ಕೆ ಹೋಗ್ತೀನಿ. ಫ್ರೆಂಡ್ಸ್, ನೀವು ಇದಕ್ಕೆ PGCET ಪ್ರಿಪೇರ್ ಆಗ್ತಾಯಿದ್ದೀನಿ ಏನಾದರೆ ಒಂದು ಸಿಲಬಸ್ನ ಇಟ್ಕೊಂಡು ಪ್ರಿಪೇರ್ ಆಗಿ. ಓಕೆನಾ, ದ ಲೀಸ್ಟ್ ಇಂಟಿಗ್ರಲ್ ವ್ಯಾಲ್ಯೂ ಆಫ್ ಕೆ ಫಾರ್ ವಿಚ್ K-2 x² 8x + K + 4 ಗ್ರೇಟರ್ ದೆನ್ 0 ಅಂದರೆ ಈ ಕೆನ ವ್ಯಾಲ್ಯೂ ಎಷ್ಟು ಅಂತ ಹೇಳಿದ್ದಾರೆ. 4 ಆನ್ಸರು. ಈ ಕಡೆ ಪ್ರಶ್ನೆಗೆ ಹೋಗ್ತೀನಿ. If 4 less than or equal to x less than or equal to 9, then which of the following is true? C answer x minus 4 x minus 9 less than or equal to 0. If log of 2 to the 2x plus log of 4 to the base 4 x plus log of base 16 x is equal to 21/4, then the value of x is ಏನಾಗಿರುತ್ತೆ? 8 ಆಗಿರುತ್ತೆ. Which of the following cannot be order of the power set of the finite set? ಫೈನೈಟ್ ಸೆಟ್ ಆರ್ಡರ್ ಏನಾಗಿರಲ್ಲ, 12 ಆಗಿರಲ್ಲ. ನೋಡಿ, ನಾನು ಮ್ಯಾಥ್ಸ್ ಪ್ರಾಬ್ಲಮ್ ಇಲ್ಲಿ ಫುಲ್ಲು ಡೀಪಾಗಿ ಹೇಳ್ತಾ ಇಲ್ಲ, ಆನ್ಸರ್ ಹೇಳ್ತಾ ಹೋಗ್ತಾ ಇದ್ದೀನಿ. ನಿಮ್ಗೆ ಏನೇ ಡೌಟ್ ಇರೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಇನ್ ಎ ಸರ್ಟೈನ್ ಟೌನ್ 25% of the family own a cell phone, 15% of the family own a car, 65% of the family own neither cell phone nor a car. If 500 families own both the cell phone and car, then total number of families in the town. ನೋಡಿ, ಇದನ್ನು ನೀವು ಮಾಡಿದರೆ, ಸಾಲ್ವ್ ಮಾಡಿದರೆ 30,000 ಆನ್ಸರ್ ಬರುತ್ತೆ. ಆರಾಮಾಗಿ ಸಾಲ್ವ್ ಮಾಡ್ಬೋದು. ಇದನ್ನು ಸೆಟ್ಸಲ್ಲೂ ಮಾಡ್ಬೋದು ಅಥವಾ ಪರ್ಸೆಂಟೇಜ್ ಮೆಥಡಲ್ಲೂ ಮಾಡ್ಬೋದು. ನಿಮ್ಗೆ ಯಾವ್ದು ಕಂಫರ್ಟ್ ಆಗುತ್ತೆ ಅದನ್ನು ಮಾಡಿ. ನಾನು ಇವತ್ತು ಒಂದು 40 ಕ್ವಶನ್ನ ನಿಮಗೆ ಕವರ್ ಮಾಡಿಕೊಡ್ತೀನಿ ಈ ವಿಡಿಯೋದಲ್ಲಿ. ಪಾರ್ಟ್ 2B ವಿಡಿಯೋದಲ್ಲಿ ಇನ್ನೂ 40 ಕ್ವಶನ್ನ ಕವರ್ ಮಾಡ್ತೀನಿ. ಓಕೆನಾ? If H is harmonic mean between A and B, then the value of H plus A, H divided by A plus H divided by B is
ವ್ಯಾಲ್ಯೂ ಆನ್ಸರು ಎ ಆಗಿರುತ್ತೆ. 37 ಕ್ವಶನ್ ಬಂದು ಇಫ್ ದ ಈಕ್ವೇಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ ಈಸ್ ಈಕ್ವಲ್ ಟು 0 ಆ್ಯಂಡ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಎ ಈಸ್ ಈಕ್ವಲ್ ಟು 0 ಹ್ಯಾವ್ ಒನ್ ಕಾಮನ್ ರೂಟ್ ದೆನ್ ದ ನ್ಯೂಮರಿಕ್ ವ್ಯಾಲ್ಯೂ ಆಫ್ ಎ ಪ್ಲಸ್ ಬಿ ಈಸ್ -1 ಆಗಿರುತ್ತೆ. 38 ಕ್ವಶನ್ ಬಂದು ದ ಟೋಟಲ್ ನಂಬರ್ ಆಫ್ ಪರ್ಮಿಟೇಷನ್ ಆಫ್ ಎ ನಂಬರ್ 4 letter that can be made out of the letter of the word examination. ಪರ್ಮಿಟೇಷನ್ ಅಂದರೆ ಫಾರ್ಮುಲಾ ನಿಮಗೆ ಗೊತ್ತೇ ಇರಬೇಕು. NPR is equal to n factorial divided by n minus of r factorial ಅಂತ. ಸರಿನಾ? ಇಲ್ಲಿ ಎಷ್ಟು ನಂಬರ್ ಇದ್ದಾವೆ? 2, 4, 6, 8, 10, 11. 11p4 ಮಾಡಿ. ಮತ್ತು ರಿಪಿಟೇಷನ್ ಎಷ್ಟಿದ್ದಾವೆ ನೋಡಿ. I 2 ಸಲ ರಿಪೀಟ್ ಆಗಿದೆ, n 2 ಸಲ ರಿಪೀಟ್ ಆಗಿದೆ, ಎ 2 ಸಲ ರಿಪೀಟ್ ಆಗಿದೆ. ಇವನ್ನೆಲ್ಲ ಡಿವೈಡ್ ಮಾಡಿದರೆ ನಿಮಗೆ ಆನ್ಸರು 2454 ಬರುತ್ತೆ. ಓಕೆನಾ? If A is an orthogonal matrix, then which of the following is true? ಇದಕ್ಕೆ ಆನ್ಸರು ಬಿ ಆಗಿರುತ್ತೆ. ಈ ಕಡೆಗೆ ಹೋಗ್ತೀನಿ. ದ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ಸ್, ಇದನ್ನು ಡಿಟರ್ಮಿನೆಂಟ್ಸ್ ಕಂಡುಹಿಡಿಯೋ ರೀತಿ ಮಾಡಿದರೆ ನಿಮ್ಗೆ ಆನ್ಸರು 0 ಬರುತ್ತೆ. ಇಂಡಿಯಾ ಪ್ಲೇಡ್ 2 matches ಈಚ್ ಆಫ್ ವೆಸ್ಟ್ ಇಂಡೀಸ್ ಆ್ಯಂಡ್ ಆಸ್ಟ್ರೇಲಿಯಾ ಇನ್ ಎನಿ ಮ್ಯಾಚ್ ಆಫ್ ದಿ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ in 0.0 and 2 and 0.45, 0.05 and 0.05 respectively, assuming the outcome are independent to the probability of India getting at least 7 point. ಇದಕ್ಕೆ ಆನ್ಸರ್ ಬಂದು 0.0875. ಇದನ್ನು ನೀವು ಪ್ರಾಬಬಿಲಿಟಿ ಕಾನ್ಸೆಪ್ಟಲ್ಲಿ ಮಾಡಬೇಕಾಗತ್ತೆ. ಪ್ರಾಬಬಿಲಿಟಿ ಅಂದರೆ ಸಿಂಪಲಾಗಿ ಹೇಳ್ತೀನಿ, ಏನಿಲ್ಲ, ಔಟ್ಕಮ್ ಅಂದರೆ ಫೇವರಬಲ್ ಔಟ್ಕಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸು, ಅದು ಫಾರ್ಮುಲಾ. ಮತ್ತು ಇದರಲ್ಲಿ ಸ್ವಲ್ಪ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಂಡ್ರೆ ನೀವು ಈ ಕ್ವಶನ್ನ ಸಾಲ್ವ್ ಮಾಡ್ಬೋದು. ಎ ಸರ್ಕಲ್ ಟಚಸ್ ದ ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ಆಲ್ಸೋ ಟಚಸ್ ದ ಸರ್ಕಲ್ ವಿತ್ 0.03 ಆ್ಯಂಡ್ ದ ರೇಡಿಯಸ್ ಇಸ್ ದ ಲೋಕಸ್ ಆಫ್ ದ ಸೆಂಟರ್ ಆಫ್ ದಿ ಸರ್ಕಲ್. ಪ್ಯಾರಾಬೋಲಾ ಆಗಿರುತ್ತೆ, ಅದನ್ನು ಪ್ಯಾರಾಬೋಲಾ ಆಗಿರುತ್ತೆ. ಇವಕ್ಕೆ ಸ್ಟ್ಯಾಂಡರ್ಡ್ ಫಾರ್ಮುಲಾಸ್ಗಳನ್ನ ನಾಲ್ಕನ್ನ ಇಟ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ದ ಅಸೆಂಟ್ರಿಸಿಟಿ ಆಫ್ ದಿ ಕೋನಿಕ್ ಸೆಕ್ಷನ್ ಹೇಳಿಲ್ವಾ, ಇದಕ್ಕೆ ಫಾರ್ಮುಲಾ ಬೇಕಾಗುತ್ತೆ. ನೀವು ಅದೇ ಥರ ಫಾರ್ಮುಲಾ ಮತ್ತು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ಗಳನ್ನ ಲಿಸ್ಟ್ ಔಟ್ ಮಾಡ್ಕೊಂಡು ಈ ಆನ್ಸರ್ನ ಮಾಡಬೇಕಾಗತ್ತೆ. ಇದಕ್ಕೆ ಆನ್ಸರ್ ಬಂದು √3/2 ಆಗಿರುತ್ತೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು 43 ಕ್ವಶನ್ಗಳನ್ನ ಸಾಲ್ವ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋ ಪಾರ್ಟ್ ಬಿಲಿ ಇನ್ನು 43 ಕ್ವಶನ್ಗಳನ್ನ ಸಾಲ್ವ್ ಮಾಡಿದ್ದೀನಿ. ಇದಕ್ಕಿಂತ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬೇಕು ಅಂದರೆ ವಿಡಿಯೋ ಥರ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಚೆಕ್ಔಟ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಚಾನಲ್ ಇದೆ ನಮ್ಮದು ಟೆಕ್ ಕಿರಣ ಅಂತ, ಅಲ್ಲಿ ಎಜುಕೇಷನ್ ರಿಲೇಟೆಡ್ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಈ ಚಾನಲಲ್ಲಿ ಕೊಡ್ದಿಲ್ಲದನ್ನ ಅಲ್ಲಿ ಕೊಡ್ತಾ ಇರ್ತೀನಿ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಏನೇ ಡೌಟ್ ಇದ್ದರೆ ನಾವೊಂದು PGCET ಗ್ರೂಪ್ನ ಕ್ರಿಯೇಟ್ ಮಾಡಿದ್ವಿ, ಅದಕ್ಕೆ ಜಾಯ್ನ್ ಆಗಿ ತುಂಬ ಮಕ್ಕಳು ಅಲ್ಲಿ ಕಲಿತಾ ಇದ್ದಾರೆ. ನೀವು ಕಲೀರಿ ಅಂತ ನಮ್ಮ ಆಶಯ. ನಮ್ಮ ಚಾನಲ್ನ ಗುರಿ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಎಜುಕೇಷನ್ನ ಪ್ರೊವೈಡ್ ಮಾಡೋದು, ನೀವು ಒಳ್ಳೆ ಕಾಲೇಜ್ಗಳಿಗೆ ಸೇರ್ಕೊಳ್ಳಿ ಅನ್ನೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ SK ಅಪ್ಡೇಟ್.